ಏನು ಈಗಾಗಲೇ ಮತ್ತು ಮಹಾರಾಷ್ಟ್ರ ಸರ್ಕಾರ ಗೋವಾ ಸರ್ಕಾರ ಕೂಡಲೇ ಮಹದಾಯಿ ಯೋಜನೆಯನ್ನು ಕರ್ನಾಟಕಕ್ಕೆ ಬರುವಂಥ ನೀರನ್ನು ಮತ್ತು ಗೋವಾಕನ್ನು ತಿರುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಕೇಂದ್ರದಿಂದ ಯಾರು ಅಧಿಕಾರಿಗಳು ಬಂದು ಅಲ್ಲಿ ಏನೇನೋ ಎಲ್ಲ ಕಿತಾಬತ್ತಿ ಮಾಡಿ ಹೋಗಿದ್ದಾರೆ. ಕರ್ನಾಟಕ ರಾಜ್ಯದ ಸರ್ಕಾರ ಆಗಿ ಇದನ್ನು ನಮಗೆ 7.7 ನೀರನ್ನು ಕರ್ನಾಟಕಕ್ಕೆ ಬಿಡುಗಡೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆದರೂ ಇನ್ನೂ ಕೆಲಸ ಆಗಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇದೇ ಜುಲೈ 21ರಲ್ಲಿ ರೈತರು ಸಾವಿರಾರು ಜನ ಸೇರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರಾರು ಜನ ಸೇರಿ ಇದನ್ನು ನಾವು ಅನ್ನೋ ಕೆಲಸವನ್ನು ಮಾಡಬೇಕಂತ ಇವತ್ತಿಂದ ಪ್ರಾರಂಭ ಚಾಲೂ ಮಾಡಬೇಕಂತ ಹೇಳಿ ಇವತ್ತಿಗೆ ನಾವು ಕೆಲಸಕ್ಕೆ ನಾವು ಹೋಗ್ಬೇಕಂತ ವಿಚಾರವನ್ನು ಮಾಡಿದ್ದೀವಿ. ಆದರೆ 21ನೇ ತಾರೀಕಿಗೆ ಮುಂದೆ ಹಾಕಿ ನಾವು ಕೆಲಸವನ್ನು ಮಾಡಬೇಕಂತ ಗೋವಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂದ್ರೆ ಪದೇ ಇದೇ ರೀತಿಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಗೋವಾ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಮ್ಮ ಕುಡಿಯೋ ನೀರು ನೀವು ಏನು ಗೋವಾಕ್ಕೆ ತಿರುಗಿಸಿ ಅದನ್ನು ಸಮುದ್ರದಲ್ಲಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದನ್ನು ಕುಡಿಯೋ ನೀರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಕುಡಿಯೋ ನೀರು ಕೊಡಿ. ಅದನ್ನು ಹೋಗಿ ಗಾಡಿ ಹೊಡೆದಕ್ಕೆ ಅಥವಾ ನಮ್ಮ ಕರ್ನಾಟಕಕ್ಕೆ ನೀರು ಬರುವಂಥ ಅದನ್ನು ನಾವೇ ಮಾಡ್ತೇವೆ. ಅದು ಕರ್ನಾಟಕ ಸರ್ಕಾರ ಒಂದು ವೇಳೆ ಮಾಡಲಿಲ್ಲ ಅಂದರೆ 21ನೇ ತಾರೀಕಿಗೆ ನಾವು ಮಾಡುವಂಥ ಕೆಲಸ ಇದನ್ನು ನಾವು ಜವಾಬ್ದಾರಿಯಿಂದ ತಗೊಂಡು ರೈತರಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಕೆಲಸ ಮಾಡ್ತೇವೆ. ಗೋವಾ ಸರ್ಕಾರಕ್ಕೆ ಪದೇ ಇದನ್ನ ರೀತಿ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕೈಯನ್ನು ಕಟ್ಕೊಂಡು ಗಪ್ಪಿರಬೇಕು. ಇಲ್ಲ ಅಂದರೆ ನಿಮ್ಮ ಗೋವಾಕ್ಕೆ ಹೋಗುವಂಥ ಹಾಲು ಚಕ್ರಿ ಇಲ್ಲಿಂದ ಏನೇನು ಕೈಪಲ್ಯ ತರಕಾರಿ ಎಲ್ಲ ಹೋಗ್ತಾವಲ್ಲ ಅವನ್ನೆಲ್ಲ ಬಂದ್ ಮಾಡ್ತಾ ಇದೀವಿ. 21ನೇ ತಾರೀಕು ಒಳಗಡೆ ನೀವು ಕೈ ಹಿಂದೆ ತಕ್ಕೊಂಡ್ರೆ ಶಾಂತಿ, ಇಲ್ಲ ಅಂದರೆ ನಿಮ್ಗೆ ಇಲ್ಲಿಂದ ಒಂದು ಸಹಕಾರಿನೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಇಡೀ 40 ವರ್ಷಗಳಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ನೀರಾವರಿ ಯೋಜನೆ ನಮಗೆ ಕುಡಿಯಲಿಕ್ಕೆ ನೀರು ಏನು 2019ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಪಾಂಚಾಲ್ಯ ನೇತೃತ್ವದಲ್ಲಿ ಒಂದು ಮಹದಾಯಿ ಯೋಜನೆ ಇಡೀ ರಾಜ್ಯದ ತುಂಬ ಕಿಚ್ಚನ್ನು ಎಬ್ಬಿಸಿ ರೈತರು, ಕರ್ನಾಟಕ ರಕ್ಷಣಾ ವೇದಿಕೆ, ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆಲ್ಲ ಸಾಥ್ ಕೊಟ್ಟು ಇವತ್ತು ಯೋಜನೆ ಆಗಲಿಕ್ಕೆ ಯಶಸ್ವಿ ಆದರೂ ಕೂಡ ಇನ್ನೂವರೆಗೂ 5 ವರ್ಷ ಆದರೂ ಕೂಡ ನಮಗೆ ನೀರು ಬಂದಿಲ್ಲ. ಈಗ ಒಂದು ಗೋವಾದವರು ಒಂದು ಖ್ಯಾತೆ ತೆಗೆದಾರ, ನಾಚಿಕೆಗೇಡು ಆಗಬೇಕು ಆ ಮುಖ್ಯಮಂತ್ರಿಗೆ. ದಯಮಾಡಿ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನು ಕೆಲಸ ಮಾಡ್ಬೋದು, ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳ್ತಾರೋ ಅಲ್ಲಿ ಯಾವ ಹುಲಿಗಳು ಇಲ್ಲ, ಇಲಿಗಳು ಇಲ್ಲ. ಅಲ್ಲಿ ಕುಡಿಯೋ ನೀರಿಗೆ ನಮಗೆ ಬೇಕಂದಾಗ ಇವ್ರು ಖ್ಯಾತೆ ತೆಗೆದು ಆ ನೀರನ್ನು ನಿಲ್ಲಿಸ್ತಾರೋ. ಮಾನ್ಯ ಏನು ಗೋವಾ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನೀವೇನಾದ್ರು ಪದೇ ಇದನ್ನು ಖ್ಯಾತೆ ತೆಗೆಯೋಕೆ ಹೋದರೆ ರಾಜ್ಯದಿಂದ ಜುಲೈ 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಏನು ನರಗುಂದ ಬಂಡಾಯದಲ್ಲಿ ನಡೀತಾ ಇದೆ, ಅದೇ ಮತ್ತೊಮ್ಮೆ ತಿರುಗಬಾರ್ದು ಅಂತೇಳಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗೆ ಮತ್ತು ಗೋವಾ ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಕ್ಷಣ ನೀವು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ, ಈಗ ತಕ್ಷಣ ಅದನ್ನು ಏನು ನಿನ್ನೆ ಬರ್ತಕ್ಕಂಥ ಫ್ಲಡ್ ಏನು ಪ್ರವಾಹದ ತಂಡ ಬಂದಿತ್ತು, ನೀವು ಪರಿಶೀಲನೆ ಏನು ಮಾಡಿ ಹೋಗಿರಿ ಗೊತ್ತಿಲ್ಲ, ಅದು ನೀರು ನಮಗೆ ಬರಬೇಕು. ಅದು ಬರಲೇ ಹೋದರೆ ನಾವು ರಕ್ಷಣಾ ವೇದಿಕೆ ರೈತ ಸಂಘಟನೆ ಎಲ್ಲ ಹೋರಾಟ ಜುಲೈ 21ನೇ ತಾರೀಕು ಮಾಡ್ತೇವೆ ಅಂತೇಳಿ